ಬೆಚ್ಚಿ ಬೀಳಿಸಿದ ಮಹಾಲಕ್ಷ್ಮಿ ಹತ್ಯೆ ಪ್ರಕರಣದ ತನಿಖೆಯನ್ನ ಪೊಲೀಸರು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಮಹಾಲಕ್ಷ್ಮಿಯನ್ನ ಕೊಂದು 50ಕ್ಕೂ ಹೆಚ್ಚು ತುಂಡು ಮಾಡಿದ್ದ ಹಂತಕನ ಗುರುತು ಪತ್ತೆಯಾಗಿದೆ. ಮತ್ತೊಂದು ಕಡೆ ಪೊಲೀಸರ 2 ತುಂಡುಗಳು ಪಶ್ಚಿಮ ಬಂಗಾಳ 2 ತಂಡಗಳಾಗಿ ಪಶ್ಚಿಮ ಬಂಗಾಳ ಮತ್ತೆ ಬಿಹಾರಕ್ಕೆ ತೆರಳಿದ್ದಾರೆ. ಇವೆಲ್ಲವನ್ನು ನೋಡೋಣ. ಮಹಾಲಕ್ಷ್ಮಿ ಹಂತಕರು ಯಾರು? ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನೇಪಾಳ ಮೂಲದ ಮಹಾಲಕ್ಷ್ಮಿ ಹತ್ಯೆ ವೇಳೆ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಮೊಬೈಲ್ ಸ್ವಿಚ್ ಆಫ್ ಆಗಿದ್ದ ಆಯಾಮದಲ್ಲೇ ಪೊಲೀಸರು ತನಿಖೆ ನಡೆಸುತ್ತಿದ್ರು. ಆದರೆ ಮಹಾಲಕ್ಷ್ಮಿ ವಾಸವಿದ್ದ ಬಾಡಿಗೆ ಮನೆಯಲ್ಲೇ ಮೊಬೈಲ್ ಪತ್ತೆಯಾಗಿದೆ. ಸ್ವಿಚ್ ಆಫ್ ಆಗಿರುವ ಸ್ಥಿತಿಯಲ್ಲಿ ಸಿಕ್ಕಿರೋ ಮೊಬೈಲ್ ಅನ್ನ ವಶಕ್ಕೆ ಪಡೆದ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಬೆಂಗಳೂರು ಮಹಾನಗರದಲ್ಲಿ ಬಿಬಿಎಂಪಿ ಮಾಡೋ ಎಡವಟ್ಟುಗಳು ಒಂದೆರಡಲ್ಲ. ಇದೀಗ ಬಿಬಿಎಂಪಿ ಮೈದಾನದ ಗೇಟ್ ಮುರಿದು ಬಾಲಕನೊಬ್ಬ ಕೊನೆಯುಸಿರೆಳೆದಿದ್ದಾನೆ. ಮಗನನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಚಿವ ದಿನೇಶ್ ಗುಂಡೂರಾವ್ 10 ಲಕ್ಷ ಪರಿಹಾರ ಘೋಷಿಸಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ. ಈ ಸಾವು ನ್ಯಾಯವೇ? ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದುರಂತ ಸಂಭವಿಸಿದ ಬಿಬಿಎಂಪಿ ಆಟದ ಮೈದಾನಕ್ಕೆ ಬಿಜೆಪಿ ಸಂಸದ ಪಿಸಿ ಮೋಹನ್ ಭೇಟಿ ಕೊಟ್ಟಿದ್ದಾರೆ. ಬಳಿಕ ಮಾತನಾಡಿದ ಪಿಸಿ ಮೋಹನ್, 3-4 ಗುತ್ತಿಗೆದಾರರು ಪಾರ್ಕ್ನ ಕಾಮಗಾರಿ ಮಾಡಿದ್ರು. ಕಳಪೆ ಕಾಮಗಾರಿಯಿಂದ ಮೈದಾನದ ಗೇಟ್ ಕುಸಿದಿದೆ. ತಪ್ಪಿತಸ್ಥರ ವಿರುದ್ಧ ಎಫ್ಐಆರ್ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಿರುವುದು ಕೋಟ್ಯಾಂತರ ಭಕ್ತರ ಭಾವನೆಗೆ ಧಕ್ಕೆ ತಂದಿದೆ. ಭಕ್ತರ ಆತಂಕ ಹೋಗಲಾಡಿಸಲು ಟಿಟಿಡಿ ಶಾಂತಿ ಹೋಮ ನೆರವೇರಿಸಿದೆ. 8 ಮಂದಿ ತಿರುಮಲ ಅರ್ಚಕರು, 3 ಮಂದಿ ಆಗಮಿಕರ ತಂಡದಿಂದ ಶಾಂತಿ ಹೋಮ ನಡೆಸಲಾಯಿತು. ಈ ಎಲ್ಲ ಸುದ್ದಿಗಳನ್ನು ನೋಡೋಣ. ಕ್ಷಮಿಸಿ ಬಿಡು ತಿಮ್ಮಪ್ಪ. ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತಿರುಪತಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆ ಆರೋಪ ಹಿನ್ನೆಲೆ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಪಾವಿತ್ರತೆ ರಕ್ಷಣೆಗೆ ಹೋಮ ನಡೆದಿದೆ. ಅಪವಿತ್ರತೆ ಹೋಗಲಾಡಿಸಲು ದೇವಾಲಯ ಬಳಿಯ ಬಂಗಾರಬಾವಿ ಯಾಗಶಾಲೆಯಲ್ಲಿ ಟಿಟಿಡಿಯ ರಾಮಕೃಷ್ಣ ದೀಕ್ಷಿತ್ ನೇತೃತ್ವದಲ್ಲಿ ಹೋಮ ಹವನ ನಡೆದಿದೆ. 3 ಹೋಮಕುಂಡಗಳನ್ನ ರಚಿಸಿ ಶಾಂತಿ ಹೋಮ ನಡೆದಿದೆ. 8 ಮಂದಿ ತಿರುಮಲ ಅರ್ಚಕರು, 3 ಮಂದಿ ಆಗಮಿಕರು ಪಂಚಗವ್ಯ ಸಂಪ್ರೋಕ್ಷಣೆ ಮೂಲಕ ವಾಸ್ತು ಶುದ್ಧಿಗೊಳಿಸಿದ್ದಾರೆ. ಯಂತ್ರ ಶುದ್ಧಿ, ಸ್ಥಳ ಶುದ್ಧಿಯ ಶಾಂತಿ ಹೋಮ ನಡೆದಿದೆ. ತಿರುಪತಿ ತಿರುಮಲ ದೇಗುಲದಲ್ಲಿ ಶಾಂತಿ ಹೋಮದ ಬಳಿಕ ವಾಸ್ತು ಹೋಮ ಕೂಡ ನಡೆದಿದೆ. ತಿಮ್ಮಪ್ಪನ ಗರ್ಭಗುಡಿ ಸೇರಿದಂತೆ ದೇವಸ್ಥಾನದ ಸುತ್ತ ದೇಗುಲದ ಅರ್ಚಕರು ಪಂಚಗವ್ಯ ಸಂಪ್ರೋಕ್ಷಣೆ ಮಾಡಿದ್ದಾರೆ. ತುಪ್ಪ ಬಳಸ್ತಿದ್ದ ಎಲ್ಲಾ ಜಾಗದಲ್ಲೂ ಪಂಚಗವ್ಯ ಸಂಪ್ರೋಕ್ಷಣೆ ಮಾಡಲಾಗಿದೆ. ಅನ್ನ ಪ್ರಸಾದ ತಯಾರಾಗುವ ಸ್ಥಳ, ಲಡ್ಡು ತಯಾರಾಗುವ ಸ್ಥಳ ಸೇರಿದಂತೆ ಎಲ್ಲಾ ಕಡೆಯೂ ಅರ್ಚಕರು ಸಂಪ್ರೋಕ್ಷಣೆ ನೆರವೇರಿಸಿದ್ದಾರೆ. ಆ ಒಂದು ದೋಷ ನಿವಾರಣೆಗಾಗಿ, ಆ ಒಂದು ಪ್ರಾಯಶ್ಚಿತ್ತ ಫಲವಾಗಿ ಇವತ್ತು ದೇಗುಲದಲ್ಲಿ ಶಾಂತಿ ಹೋಮ ನೆರವೇರಿಸಲು, ಅದಾದ ಬಳಿಕ ಅಂತಿಮವಾಗಿ ಕುಂಭ ಪ್ರೋಕ್ಷಣ ಮಾಡ್ತಾರೆ. ಅಂದರೆ ಎಲ್ಲ ಕಡೆ ಎಲ್ಲೆಲ್ಲಿ ಈ ಒಂದು ತುಪ್ಪವನ್ನು ಬಳಸಲಾಗ್ತಾ ಇತ್ತು, ಅನ್ನ ಪ್ರಸಾದದಲ್ಲಿ ಬಳಸಲಾಗ್ತಾ ಇತ್ತು, ಜೊತೆಗೆ ಲಡ್ಡು ತಯಾರಿಕೆಯಲ್ಲಿ ಬಳಸಲಾಗ್ತಾ ಇತ್ತು, ಉಗ್ರಾಣದಲ್ಲಿ ಪದಾರ್ಥಗಳು ಏನೇನಿದ್ವು ಅಲ್ಲೆಲ್ಲವನ್ನೂ ಕೂಡ ಕುಂಭ ಪ್ರೋಕ್ಷಣ ಮಾಡ್ತಾರೆ. ಅದಕ್ಕೆ ಅಂತಿಮ ಪರಿವಿಧಿ ಅಂತಾರೆ. ಅಲ್ಲಿ ಮಾಡಿದ ತಕ್ಷಣ ಎಲ್ಲವೂ ಕೂಡ ಈ ಒಂದು ನಿವಾರಣೆ ಆಯಿತು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಕುಂಭ ಪ್ರೋಕ್ಷಣ ನೆರವೇರಿಸುವಂಥದ್ದು. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಹೋಮ ಹವನದ ಬಳಿಕ ಟಿವಿ9ಗೆ ಪ್ರಧಾನ ಅರ್ಚಕ ರಾಮಕೃಷ್ಣ ದೀಕ್ಷಿತ್ ಪ್ರತಿಕ್ರಿಯಿಸಿದ್ದಾರೆ. ಪ್ರಸಾದ ಸ್ವೀಕರಿಸಿದವರು ಆತಂಕ ಪಡುವುದು ಬೇಡ, ಎಲ್ಲಾ ದೋಷ ಪರಿಹಾರವನ್ನ ನಾವು ನಡೆಸಿದ್ದೇವೆ. ಶಾಂತಿ ಹೋಮ ಮೂಲಕ ದೋಷ ಪರಿಹಾರ ಮಾಡಿದ್ದೇವೆ. భక్తరు అనుమాన పడదే ప్రసాద స్వీకరిసి ಅಂತ ಹೇಳಿದ್ದಾರೆ. ఈ యొక్క దోషాలు ఎక్కడెక్కడైతే మనము నెయ్యి ఆ యొక్క పదార్థాలు వాడామో ఆ ప్రాంతాల్లో అంతా కూడా ఈ ప్రక్షాళన కోసమే ఈ కార్యక్రమాన్ని నిర్వహిస్తున్నాం. ತಿಮ್ಮಪ್ಪನ ಸನ್ನಿಧಾನದಲ್ಲಿ ಭಕ್ತರ ಸಂಖ್ಯೆ ಕಡಿಮೆಯಾಗಿದೆ. ಕೇವಲ ಅರ್ಧ ಗಂಟೆಗೆ ಇವತ್ತು ಧರ್ಮ ದರ್ಶನ ಆಗಿದೆ. ಇದು ತುಂಬಾ ಖುಷಿಯಾಗಿದೆ ಅಂತ ಕೆಲ ಭಕ್ತರು ಟಿವಿ9ಗೆ ಹೇಳಿದ್ದಾರೆ. ಲಡ್ಡು ವಿವಾದಕ್ಕೂ ಭಕ್ತರ ಸಂಖ್ಯೆಯಲ್ಲಿ ಕಡಿಮೆ ಆಗಿದ್ದಕ್ಕೂ ಸಂಬಂಧವಿಲ್ಲ. ಪಿತೃಪಕ್ಷ ಹಿನ್ನೆಲೆ ಭಕ್ತರ ಸಂಖ್ಯೆ ಕಡಿಮೆ ಆಗಿರಬಹುದು. ಸ್ವಲ್ಪ ಗೊಂದಲವಿದೆ, ಆದ್ರೆ ತಿಮ್ಮಪ್ಪನೇ ನೋಡಿಕೊಳ್ತಾನೆ ಅಂತ ಭಕ್ತರು ಪ್ರತಿಕ್ರಿಯಿಸಿದ್ದಾರೆ. ಪಿತೃಪಕ್ಷ ಸೀಸನ್ ಅಲ್ಲಿ ಬೇಕಾ ಹಿರಿಕರಿಗೆ ಎಡೆಯಕ್ಕ ಸೀಸನ್ ಅಲ್ಲಿ ಸ್ವಲ್ಪ ಭಕ್ತಾದಿಗಳು ಕಮ್ಮಿ ಆಗವ್ರೆ. ಇಲ್ಲಿ ಆಡೋದಕ್ಕೂ ಸಂಬಂಧ ಇಲ್ಲ. ಏನೇ ಆತರ ಇದ್ರು ಪರಮಾತ್ಮನ ಸನ್ನಿಧಿಯಲ್ಲಿ ಆಡಿ ಇಕ್ಬಿಟ್ರೆ ಅದೇನಾದ್ರೂ ಇದಾಗ್ಬಿಡುತ್ತೆ, ಪರಮಾತ್ಮ ಮಾಡ್ಕೋತಾನೆ. ಕಡಿಮೆ ಜನ ಇದೆ ಇವಾಗ, ನೋಡ್ಬೇಕು. ಬಟ್ ಲಡ್ಡು ಎಲ್ಲ ಚೇಂಜ್ ಆಗಿದೆ, ಇನ್ನು ಮೊದಲ ತರ ಟೇಸ್ಟ್ ಇದೆ.
ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿ ಕೊಬ್ಬು ಪತ್ತೆ ಹಿನ್ನೆಲೆ ನಿವೃತ್ತ ನ್ಯಾಯಾಧೀಶರು ಅಥವಾ ಸಿಬಿಐ ತನಿಖೆಗೆ ಕೋರಿ ಸುಪ್ರೀಂ ಕೋರ್ಟ್ಗೆ ಸುರೇಶ್ ಎಂಬವರು ಅರ್ಜಿ ಸಲ್ಲಿಸಿದ್ದಾರೆ. ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಬಳಸಲಾಗಿದೆ. ವೆಂಕಟೇಶ್ವರ ಭಕ್ತರ ನಂಬಿಕೆಗೆ ಧಕ್ಕೆಯಾಗಿದೆ. ಭಕ್ತರ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗಿದೆ. ಪ್ರಕರಣ ಸಂಬಂಧ ಸೂಕ್ತ ತನಿಖೆ ನಡೆಸುವಂತೆ ಒತ್ತಾಯಿಸಿ ಅರ್ಜಿ ಸಲ್ಲಿಸಿದ್ದಾರೆ.